ಶಾಸಕರ ಅನುದಾನವನ್ನು ಈಗ 10ನೇ ತಿಂಗಳು ನಾವು 10 ತಿಂಗಳು ಈಗ 15ನೇ ತಾರೀಕು ನಾಳೆ ಬಂದರೆ ಆದರೂ ಕೂಡ ನಮಗೆ ಒಂದೇ 1 ಕೋಟಿ ರೂಪಾಯಿ ಬಂದಿದೆ ಶಾಸಕರ ಅನುದಾನ. ಇನ್ನೊಂದು ಕೋಟಿ ರೂಪಾಯಿ ಆದರೂ ಅದು ಬಿಡುಗಡೆ ಮಾಡಿದರೆ ಅವು ದೇವಸ್ಥಾನ ಇದಕ್ಕರ ಕೊಡಲಿಕ್ಕಾಗತ್ತೆ. ಮುಜರಾಯಿಯಿಂದ ಅಂತೂ 1 ರೂಪಾಯಿ ದೇವಸ್ಥಾನಕ್ಕೆ ಹಣ ಬರ್ತಾ ಇಲ್ಲ. ಇದು ಕೊಡಬೇಕು. 224 ಕ್ಷೇತ್ರಕ್ಕೆ ಕೊಡಿ, ನಮಗೆ ಒಂದೇ ಅಂತ ನಾವು ಕೇಳ್ತಾ ಇಲ್ಲ. ಎಲ್ಲ ಶಾಸಕರಿಗೆ ತುಂಬ ತೊಂದರೆ ಆಗಿದೆ. ಜನತೆಗೆ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ ಎಲ್ಲರಿಗೂ ಕೂಡ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ. ಈಗ ಮಾನ್ಯ ಭಾಳ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ಆದಂಥವರು, ಹಿರಿಯರು, ಕಾಂಗ್ರೆಸ್ಸಿನ ಧುರೀಣರಾಗಿರುವಂಥ ಮಾನ್ಯ ದೇಶಪಾಂಡೆ ಸಾಹೇಬರು ಕೂಡ ಮೊನ್ನೆ ನಾನು ಪತ್ರಿಕೆಯಲ್ಲಿ ನೋಡಿದೆ, ಈ ಗ್ಯಾರಂಟಿಗಳಿಂದ ನಮಗೆ ಅಭಿವೃದ್ಧಿ ಕುಂಠಿತವಾಗಿದೆ, ರಸ್ತೆಗಳು ಹಳ್ಳ ಗುಂಡೆಗಳು ಬಿದ್ದಿದ್ದಾವೆ, ಅದು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲವಂಥದ್ದು. ಯಾಕಂದರೆ ಅನುಭವಿ ರಾಜಕಾರಣಿಗಳವರು, ಮೋಸ್ಟ್ ಸೀನಿಯರು ಅಂತ ಹಿರಿಯರೇ ಹೇಳಿದ್ದಾರೆ, ನಾನು ಹೇಳಬೇಕಾಗಿಲ್ಲ. ಈಗ ಎಲ್ಲ ರಸ್ತೆಗಳು ಎಲ್ಲ ಕಡೆ ಗುಂಡಿಗಳು ಬಿದ್ದಿದ್ದಾವು. ರಸ್ತೆ ಮಾಡಲಿಕ್ಕೆ PWDಯಿಂದ ನಮಗೆ ಅನುದಾನ ಬರಬೇಕಾಗಿರುವಂಥದ್ದು. ಅದನ್ನೇ ನಮ್ಮ ಕೋರಿಕೆ. ಬೇಗ ನಮಗೆ ರಸ್ತೆಗೆ ಹಣ ಕೊಡಿ ಅಂತೇಳಿ ನಾವು ಕೋರಿಕೆಯನ್ನು ಇಟ್ಟಿದ್ದೆವು. ಸರ್ಕಾರ ಅದನ್ನು ನಿಭಾಯಿಸಬೇಕಂತ ಹೇಳಿ ಕೂಡ ನಾನು ತಮ್ಮ ಮುಖೇನ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ, ನೀವು ಗ್ಯಾರಂಟಿ ಕೊಡಿ, ಈ ಡೆವಲಪ್ಮೆಂಟ್ ಯಾಕೆ ನೆನಗುದಿ ಕೊಡಬೇಕು? ಅದು ಕೊಡಬೇಕಲ್ವಾ? ಇವತ್ತು ರಸ್ತೆಗಳು ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇದ್ದಾವು. ಮೋಟ್ರ್ ಬೈಕ್ಗಳು ಆಕ್ಸಿಡೆಂಟ್ ಆಗಿ ಕೈ ಕಾಲು ಕೂಡ ಮುರ್ಕೊಂಡಿದ್ದು ಉದಾಹರಣೆಗಳಿದ್ದಾವು. ತುಂಬ ಕಷ್ಟ ಆಗ್ತಾ ಇದೆ. ನೀವು ಇಲ್ಲಿಂದ ಹೋಗಿ ಮರಿಯಮ್ಮನಹಳ್ಳಿಯಿಂದ ಶಿವಮೊಗ್ಗಕ್ಕೆ ಹೋಗಿ ಎಷ್ಟು 15-20 ಕಿಲೋಮೀಟ್ರ್ ಮೇಲೆ ನೀವು ಸ್ಪೀಡ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೆಟ್ಟಬಿಟ್ಟಿದೆ ರಸ್ತೆಗಳು. ಅವಂತೂ ಮೇನ್ ರೋಡ್ಗಳೇ ಹಂಗೆ ಕೆಟ್ಟಿರಬೇಕಿದ್ರೆ ಹಳ್ಳಿ ರಸ್ತೆ ವ್ಯವಸ್ಥೆ ಹೆಂಗಿಲ್ಲ ಅದನ್ನು ಯೋಚನೆ ಮಾಡಿ. ಅದಕ್ಕೋಸ್ಕರ ರಾಜ್ಯದಲ್ಲಿ ಅನುದಾನದ ಕೊರತೆ 224 ಶಾಸಕರಿಗೂ ಕೂಡ ತೊಂದರೆ ಆಗಿದೆ. ಇದು ನಮಗೂ ಅಷ್ಟೇ ಅಲ್ಲ, ಪಾಪ ಎಲ್ಲ ಶಾಸಕರಿಗೂ ತೊಂದರೆ ಆಗಿದೆ. ಸರ್ಕಾರ ಅದನ್ನು ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕನ್ನುವಂಥದ್ದು ವಿನಂತಿ ಮಾಡ್ತೀನಿ.